ಎಬಿಜಿ ಗ್ರೂಪ್ ಆಫ್ ಹೋಟೆಲ್ಸ್ನ ಪ್ಯಾರಡೈಸ್ ಹೈದರಾಬಾದ್ ಬಿರಿಯಾನಿ ನೂತನ ಶಾಖೆಯನ್ನು ಬೀದರ್ ನಗರದ ನೂತನ ಬಸ್ ನಿಲ್ದಾಣದ ಹತ್ತಿರ ಪ್ರಾರಂಭಿಸಿದ್ದು, ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಇಂದು ನೂತನ ಶಾಖೆಯನ್ನು ಉದ್ಘಾಟಿಸಿದರು. ಹೋಟೆಲ್ ಉದ್ಘಾಟಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಸಚಿವ ರಹೀಂ ಖಾನ್, ಹೈದರಾಬಾದ್ ಪ್ಯಾರಡೈಸ್ ಹೋಟೆಲ್ನ ಶಾಖೆಯನ್ನು ಬೀದರ್ ನಗರದಲ್ಲಿ ಪ್ರಾರಂಭಿಸಬೇಕೆಂದು ಬೀದರ್ ಜನರ ಬಹುದಿನದ ಬೇಡಿಕೆಯಾಗಿತ್ತು. ಇದರಂತೆ ಹೊಸ ಶಾಖೆಯನ್ನು ಎಬಿಜಿ ಪ್ರಾರಂಭಿಸಿದೆ. ಈಗಾಗಲೇ ಗುಲ್ಬರ್ಗನಲ್ಲಿ ಒಳ್ಳೆ ಹೆಸರು ಮಾಡಿರುವಂತಹ ಎಬಿಜಿ ಬೀದರ್ನಲ್ಲಿಯೂ ತನ್ನ ಛಾಪನ್ನು ಮೂಡಿಸಲಿದೆ ಎಂದು ಹೇಳಿದ್ದಾರೆ. ತಮ್ಮೆಲ್ಲರಿಗೆ ನಮಸ್ಕಾರ. ಇವತ್ತು ಬೀದರ್ನಲ್ಲಿ ಒಂದು ಒಳ್ಳೆ ಸುದ್ದಿ. ಸುಮಾರು ಜನಗೆ ಒಂದು ಆಸೆ ಇತ್ತು, ಹೆಂಗ ಹೈದರಾಬಾದ್ನಲ್ಲಿ ಗುಲ್ಬರ್ಗಾನಲ್ಲಿ ಹೈದರಾಬಾದ್ ಪ್ಯಾರಡೈಸ್ ಹೋಟೆಲ್ ಇದೆ, ಆ ತರ ಬೀದರ್ನಲ್ಲಿ ಇರ್ಬೇಕಂತ. ಇವತ್ತು ಬೀದರ್ನಲ್ಲಿ ಬಸ್ ಸ್ಟ್ಯಾಂಡ್ ರೋಡ್ಗೆ ಒಂದು ಒಳ್ಳೆ ಹೋಟೆಲ್ ಹೈದರಾಬಾದ್ ಪ್ಯಾರಡೈಸ್ ಹೋಟೆಲ್ ಓಪನ್ ಆಗಿದೆ. ವೆಜ್ ಅಂಡ್ ನಾನ್ ವೆಜ್ ಬೋತ್ ಇಲ್ಲಿ ಇದೆ. ಮತ್ತು ಇವ್ರದ್ದು ಓನರ್ ನಮ್ಮ ಹರೀಶ್ ಭಾಯಿ ಅಂತ ಇದ್ದಾರೆ. ಅವ್ರದ್ದು ಸುಮಾರು ಕಡೆ ಬ್ರಾಂಚಸ್ ಹೋಟೆಲ್ದು ಇದೆ. ಇದು ಒನ್ ಆಫ್ ದಿ ಬ್ರಾಂಚ್ ಬೀದರ್ನಲ್ಲಿ. ಗುಲ್ಬರ್ಗಾನಲ್ಲಿ ನಾನು ಆಲ್ಸೋ ವಿಸಿಟ್ ಮಾಡಿ ಊಟ ಮಾಡಿದ್ದೀನಿ. ಅಲ್ಲಿ ಒಂದು ಒಳ್ಳೆ ಫುಡ್ ಇದೆ, ವೆಜ್ ನಾನ್ ವೆಜ್ ಬೋತ್ ನಾನು ಟೇಸ್ಟ್ ಮಾಡಿದ್ದೀನಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಮುನ್ಸಿಪಾಲಿಟಿ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಅವರು ಇದ್ದಾರೆ, ಬಿಲ್ಡಿಂಗ್ ಓನರ್ ವಜೀರ್ ಸೇಠ್ ಅವರು ಇದ್ದಾರೆ, ಮತ್ತು ನಮ್ಮ ಬಸವರಾಜ್ ಅಟ್ಟೂರ್ ಸಾಹೇಬರ ಜೊತೆಗಿದ್ದಾರೆ, ರಜನೀಶ್ ವಾಲಿ ಅವರಿದ್ದಾರೆ. ಸುಮಾರು ಗೆಸ್ಟ್ ಇವತ್ತು ಈ ಕಾರ್ಯಕ್ರಮದಲ್ಲಿ ಹೋಟೆಲ್ ಓಪನಿಂಗ್ಗೆ ಬಂದಿದ್ದಾರೆ. ಅದ್ರ ಸಲುವಾಗಿ ಬೀದರ್ ಜನತೆಗೆ ನಾನು ಒಂದು ರಿಕ್ವೆಸ್ಟ್, ತಾವು ಎಲ್ಲರೂ ಬಂದು ಟೇಸ್ಟ್ ಈ ಹೋಟೆಲ್ದು ಮಾಡಬೇಕಂತ ಹೇಳ್ತೀನಿ. ಇನ್ನು ಜೆಡಿಎಸ್ ಕಲಬುರಗಿ ಘಟಕದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಮಾತನಾಡಿ, ಕಲಬುರಗಿಯ ಪ್ರಸಿದ್ಧ ಎಬಿಜಿ ಗ್ರೂಪ್ನ ನೂತನ ಹೋಟೆಲ್ ಅನ್ನು ಬೀದರ್ ನಗರದಲ್ಲಿ ಪ್ರಾರಂಭಿಸಿದ್ದು, ಹೋಟೆಲ್ನಲ್ಲಿ ಉತ್ತಮ ರೂಮ್ ಹಾಗೂ ಆಹಾರದ ವ್ಯವಸ್ಥೆ ಇದೆ. ಬೀದರ್ ನಗರದ ಜನತೆ ಈ ಹೋಟೆಲ್ಗೆ ಭೇಟಿ ನೀಡಿ ಇಲ್ಲಿನ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಬೀದರ್ ಜಿಲ್ಲೆಯಲ್ಲಿ ನೂತನವಾಗಿ ಬೀದರ್ ಗೇಟ್ವೇ ಎಂಬ ಹೆಸರು ಈಗಾಗಲೇ ಮುಂಚಿತವಾಗಿ ಇದ್ದಂಥ ಹೋಟೆಲು ಇವತ್ತು ಕಲಬುರಗಿ ಜಿಲ್ಲೆಯ ಎಬಿಜಿ ಗ್ರೂಪ್ ಆಫ್ ಹೋಟೆಲ್ಸ್ ವತಿಯಿಂದ ಇವತ್ತು ಈ ಹೋಟೆಲನ್ನು ಟೇಕ್ ಓವರ್ ಮಾಡಲಾಗಿದೆ. ಮತ್ತು ವಿಶೇಷವಾಗಿ ಇವತ್ತು ಹೈದರಾಬಾದ್ ಬಿರಿಯಾನಿ ಏನು ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲ್ಲು ಈ ಒಂದು ಹೋಟೆಲ್ ಕೆಳಗಡೆನೆ ಪ್ರಾರಂಭವಾಗಿದೆ. ಅದಕ್ಕೆ ಬೀದರ್ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ನನ್ನ ಒಂದು ರಿಕ್ವೆಸ್ಟ್ ಇದೆ, ಈ ಹೋಟೆಲಲ್ಲಿ ತಾವು ಬಂದು ದಯಮಾಡಿ ವಿಸಿಟ್ ಮಾಡಿ ಭಾಳಷ್ಟು ರುಚಿಯಾದಂಥ ಊಟ ಆಗಿರ್ಬೋದು, ಮತ್ತು ಒಳ್ಳೆ ಸ್ಪೇಷಿಯಸ್ ರೂಮ್ಗಳಾಗಿರ್ಬೋದು, ಕಾನ್ಫರೆನ್ಸ್ ಬ್ಯಾಂಕ್ವೆಟ್ ಹಾಲ್ ಆಗಿರ್ಬೋದು, ಮತ್ತು ಬನ್ ಮಸ್ಕಾ ಚಾಯ್, ಇರಾನಿ ಚಾಯ್ ಬನ್ ಮಸ್ಕಾನು ಕೂಡ ಇಲ್ಲಿ ಸಿಗಲಾಗುತ್ತದೆ. ತಾವೆಲ್ಲರೂ ಈ ಒಂದು ಹೋಟೆಲಿನ ಏನು ಯಾರು ನಡೆಸ್ತಾ ಇದ್ದಾರೆ ಅವರು ಭಾಳ ವೆರೈಟೀಸ್ ಆಗಿ ಇಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು, ಫಂಕ್ಷನ್ ಮಾಡುವ ಬ್ಯಾಂಕ್ವೆಟ್ ಹಾಲ್ ವ್ಯವಸ್ಥೆ ಆಗಿರ್ಬೋದು, ಮತ್ತು ರೂಮಿನ ವ್ಯವಸ್ಥೆನೂ ಕೂಡ ಈ ಒಂದು ಹೋಟೆಲಲ್ಲಿದೆ. ಅದಕ್ಕೆ ಬೀದರ್ ಗೇಟ್ವೇ ಹೋಟೆಲ್ ಮತ್ತು ಹೈದರಾಬಾದ್ ಪ್ಯಾರಡೈಸ್ ಬಿರಿಯಾನಿ ಹೋಟೆಲನ್ನು ತಾವೆಲ್ಲರೂ ವಿಸಿಟ್ ಮಾಡಬೇಕು. ಮತ್ತು ಇಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ತಾವೆಲ್ಲರೂ ಉಪಯೋಗಿಸಿ ಬೀದರ್ ನಾಗರಿಕೆ ಇದೊಂದು ಬೀದರ್ ಜಿಲ್ಲೆಯಲ್ಲಿ ಇದೊಂದು ನೂತನವಾಗಿ ಒಂದು ಒಳ್ಳೆ ಹೋಟೆಲ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಎಲ್ಲರೂ ಕೂಡ ದಯಮಾಡಿ ಈ ಒಂದು ಹೋಟೆಲಿಗೆ ಒಂದ್ಸಲ ತಾವು ಬಂದಾಗ ಗೊತ್ತಾಗುತ್ತದೆ. ಇಲ್ಲಿ ವಿಶೇಷವಾಗಿ ಸ್ಪೆಷಲ್ ಇರಾನಿ ಚಾಯ್ ಮತ್ತು ಬನ್ ಮಸ್ಕಾ ಯಾವ ಥರ ಹೈದರಾಬಾದ್ ಸಿಟಿಯಲ್ಲಿ ಮೆಟ್ರೋ ಸಿಟಿಯಲ್ಲಿ ಸಿಗುತ್ತದೆ, ಅದೇ ರೀತಿಯಲ್ಲಿ ಅದೇ ಟೇಸ್ಟಿಯಾಗಿ ಫುಡ್ಡು ಇವತ್ತು ಈ ಹೋಟೆಲಲ್ಲಿ ಸಿಗಲಿದೆ. ಅದಕ್ಕೆ ತಾವೆಲ್ಲರೂ ಬಂದು ಆನಂದಿಸಬೇಕು. ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಫ್ಯಾಮಿಲಿಗೂ ಕೂಡ ಸಪ್ರೇಟ್ ಆಗಿ AC ಸೀಟಿಂಗ್ ಹಾಲ್ ಇದೆ, ಫ್ಯಾಮಿಲಿ ಸೆಕ್ಷನ್ ಬೇರೆ ಇದೆ, ಮತ್ತು ಡೈನಿಂಗ್ ಇದೆ. ನಿಮ್ಮ ಬರ್ತ್ಡೇ ಪಾರ್ಟಿ ಇವತ್ತು ಅನೇಕ ಮಾಕ್ಟೈಲು ಮತ್ತು ಅನೇಕ ಕೇಕ್ ಸೆಂಟರ್ಗಳು, ಬೇಕರಿ ಐಟಮ್ಸ್ಗಳು ಎಲ್ಲನೂ ಕೂಡ ಇಲ್ಲಿ ಸಿಗುತ್ತದೆ. ತಾವೆಲ್ಲರೂ ಬಂದು ಆನಂದಿಸಬೇಕಂತ ನನ್ನ ವತಿಯಿಂದ ಒಂದು ಕೋರ್ತಾ ಇದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯ ರಜನೀಶ್ ವಾಲಿ, ದೇವರ ಹೆಪ್ಪುರಿಗೆ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ರಾಜು ಡಿ ಗುತ್ತೇದಾರ್, ಯುವ ಉದ್ಯಮಿಗಳಾದಂತಹ ಹರೀಶ್ ಗುತ್ತೇದಾರ್ ಹಾಗೂ ಪವನ್ ಗುತ್ತೇದಾರ್ ಸೇರಿ ಇನ್ನಿತರರು ಭಾಗಿಯಾಗಿದ್ದರು.